ಫ್ರೀ ಹಾಕೋಕ ಫ್ರೀ ಹಾಕೋ ಬರೀ ಒಂದು ಹಾಫ್ ಪಾರ್ಕ್ ಐತೆ ನೋಡ ಗದೆ ಹೆಂಗೈತೆ ವಿಜಯ ಜೈ ಭೂಮಾ ರಾಜಾನ್ವಯ ದೀಪ ವಿಜಯ ಜೈ ಭೂಮಾ ರಾಜಾನ್ವಯ ದೀಪ ವಿಜಯ ಜೈ ಭೂಮಾ ರಾಜಾನ್ವಯ ದೀಪ ಅಜಯರೆಂದೆನಿಸಿ ಮೆರೆವ ಮೆರೆಯ ವೆಂಕಟೇಶ್ವರ ಅಜಯರೆಂದೆನಿಸಿ ಮೆರೆವ ಸಹಜರಿಂದ ಸವಿಯುತ್ತೆ ಅಜಯರೆಂದೆನಿಸಿ ಮೆರೆವ ಸಹಜ ಕೊಲ್ಲರ ತೊರೆಯುತ್ತೆ ವಿಜಯ ಜೈ ವಿಜಯ ಜೈ ವಿಜಯ ಜೈ ಸಕಲ ರಿಪುಕುಲ ಬಲ ಕಲಿತ ಕೀರ್ತಿ ಸುಂದರಿತ ಕುಲ ಬಲ ಹಗಲ ಕೀರ್ತಿ ಸುಂದರಿತ ಸಕಲ ಕುಲ ಬಲ ಸಕಲ ಕೀರ್ತಿ ವಿಪರೀತ ಕರೆಯೊಳಗೆ ಕನೆನಿಂದೆ ನಿರುತ ಕರೆಯೊಳಗೆ ನಿಂತ ನಿರುತ ಮೆರೆಯ ಚಕ್ರೇಶ್ವರ ಮೆರೆಯ ಚಕ್ರೇಶ್ವರ ವಿಜಯ ಚಕ್ರೇಶ್ವರ ಜೈ ವಿಜಯ ಜೈ ವಿಜಯ ಜೈ ರಾಜ ಸಾರ್ವಭೌಮ ಗುರುಕುಲ ಚಕ್ರೇಶ್ವರಿಗೆ ಒಂದೇ ಸರಿ ಹೇಳ್ಬೇಕು ಈ ಬರತಕೊಂಡವನೆಲ್ಲ ಈ ಬರತಕೊಂಡವನೆಲ್ಲ ಸ್ವಸಾಮರ್ಥ್ಯದಿಂದೋಳುತ್ತಿರುವ ಈ ದುರಧೀರ ದುರ್ಯೋಧನನಿಗೆ ಓದೋರು ಕೋಟಿ ದೊರೆಯೋಳ್ ತರ್ಪವ ಬೀರುತ್ತಿಹ ದೊರೆಯೋಳ್ ತರ್ಪವ ಬೀರುತ್ತಿಹ ಈ ಚಂದ್ರಕುಲ ಚಕ್ರೇಶ್ವರನಿಗೆ ಸೋಟಿ ಉಂಟೆ ಸೋದರ ದುಶ್ಯಾಸನ ರಾಜ ಚಲೋ ಹೊರಯೋಳ್ ಫಲಿರ ಫಲಿರ ಬಲು ಹೋಗದು ಫಲಿರ ಮೆರಗೆ ಚಲದಿ ಫಲಿರ ಮೆರಗೆ ಚಲದಿ ಹೊರಯೋಳ್ ಫಲಿರ ಫಲಿರ ಬಲು ಹೋಗದು ಫಲಿರ ಮೆರಗೆ ಚಲದಿ ಗುಣ ನಡೆಸಿ ಗಣ ಗುಣ ನಡೆಸಿ ಕೋರ ಚರಿತ ಸೋಂಕೋಚ್ಛದ ಸಿರಿಯ ಕೋರ ಚರಿತ ಸೋಂಕೋಚ್ಛದ ಸಿರಿಯ ಗುರುತರು ದೊರೆಯಲಿ ಕುಶಲಿ ಬಾಳ್ವೆ ಗುರುತರು ದೊರೆಯಲಿ ಅರುಸಲಿ ಬಾಳ್ವೆ ಫಲಿರೆ ಮೆರವೆ ಚಲದಿ ಅರೆಯೋಳ್ ಫಲಿರೆ ಫಲಿ ಬಲು ಹೊಸದಿಂದ ಫಲಿರೆ ಮೆರವೆ ಚಲದಿ
ಪಿತಾಮಹ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದರ? ಓ ಪಾಂಡವರು ಜೂಜಾಡಿ ರೋಚ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಓ ಕೃಷ್ಣನನ್ನೇ ನಂಬಿಕೊಂಡು ರಾಯಭಾರಾಯಿ ಕಳಿಸಿರುವಂತೆ ಅರಣ್ಯದಲ್ಲಿ ವಾಸ ಮಾಡಿಕೊಂಡಿರುವ ಅವರ ಧೈರ್ಯವನ್ನು ನೋಡಿದರ ಎಷ್ಟರ ಮೆಟ್ಟಿಗಿರುವುದು? ಸಿಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸನ್ನಿಹಿತವಾಗುವುದು. ಏನು ಹೇಳಿದ್ರಿ? ಯುದ್ಧ ಅದಕ್ಕೆ ನಾನು ಸದಾ ಸಿದ್ಧ, ಓನದರ ದೀಕ್ಷಾ ಬದ್ಧ. ಸಹಸ್ರಾರು ಯುದ್ಧ ಕೋವಿದರ ಬಲವೇ ನನಗಿರುವಾಗ ಯುದ್ಧದ ಭಯವನ್ನು ತೋರಿಸುವ ತಾತ? ನನ್ನ ಬಳಿ ಒಂದೊಂದು ಅಕ್ಷೋಷಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಓನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮ ಉಪದೇಶಕನಾರು. ಅಗ್ರಜ, ನೆಚ್ಚಿದ ಬಾಣಗಳಿಗೆ ಬೆಚ್ಚಿ ಬೀಳದ ಎಚ್ಚಿರದ ಕಚ್ಚಿ ಶತ್ರುಗಳ ಶಿರವನ್ನು ಚೆಂಡಾಡಿ ತಂದು ನೀಡಬಲ್ಲಂತಹ ನಮ್ಮ ಅಂಗರಾಜ ಕರ್ಣನಿಲ್ಲವೇ? ಸಾರ್ವಭೌಮ, ಪೂಜ್ಯರಾದ ಭೀಷ್ಮ, ದ್ರೋಣ, ವಿದುರಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಗೌರವೇಶ್ವರ, ಯಾರು ಮಾತಾಡಬೇಡ್ರಿ, ಸುಮ್ಮನೆ ಸಿಯೋಧನ, ಗಾಂಗೆಯಲ್ಲಿ ಪ್ರಾರ್ಥಿಸಿಕೊಳ್ಳುವುದೇನೆಂದರೆ ಯುದ್ಧವೆಂಬ ಪ್ರವಾಹವು ರಕ್ತದ ಮಡುವಿನಲ್ಲಿ ತೊಯ್ದೆ ಹೊರತು ರಕ್ತದಿಂದ ಶಾಂತವಾಗುವುದಿಲ್ಲ ಕರ್ಣ. ಸಿಯೋಧನ, ಯಾರು ಪುರುಷೋತ್ತಮ ಅವನು ಅವರಿಗೆ ಪುರುಷೋತ್ತಮ. ರೋಜೋಜು ರಾಜ ಪುರುಷ ಶ್ರೇಷ್ಠನಾದನಾಗಿರುವಲ್ಲಿ ಓ ಧನ ಕೊಯ್ಯುವಗೊಲ್ಲನು ಪುರುಷೋತ್ತಮನು ಗಟ್ಟೆಗೆ ನನ್ನರ ಮನೆಗೆ ಬಾರದೆ ಅವನ ಮುಟ್ಟುಗುಣಕ್ಕನುಸಾರವಾಗಿ ಏ ದರಿದ್ರ ವಿದುರನ ಮನೆಗೆ ಹೋದನಂತೆ. ಎಷ್ಟೇ ಆಗಲಿ ಅವನ ತಿರುಪೆ ಬುದ್ಧಿ ಎಲ್ಲಿ ತಾನೇ ಓದಿತು? ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಜಗದೊಡೆಯನಾದ ಪರಮಾತ್ಮನು ನಿನ್ನಲ್ಲಿ ಬರುತ್ತಿರೋನಲ್ಲರಿ, ನಿನ್ನಲ್ಲಿ ಯಾಚನೆಗೋಸ್ಕರ ಬರುತ್ತಿಲ್ಲ ಸುಯೋಧನ. ವಿದುರ ಏನು ಹೇಳಿದೆ? ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳ್ಕೊಳ್ಳಕ್ಕೆ ಸಾಕು ಬಾಯಿ ಮುಚ್ಚು. ಸಭೆಯಲ್ಲಿ ನಿಂತು ತೆರೆದು ಈ ಗೌರವನ ಸಭೆಯಲ್ಲಿ ನಿಂತು ತೆರೆದು ಈ ಗೌರವ ಹುಡುಗರಾದರ ಕಲ್ಲಲ್ಲಿ ಕಟ್ಟದಲ್ಲ ಹುಡುಗರಾದರ ಹಿಡಿದು ಕಲ್ಲಲ್ಲಿ ಕಟ್ಟದ ಒದರದಿರಲು ಇದು ಸದರದಿ ಹುಡುಗಿ ಹುಡುಗರದಿರಲು ಇದು ಸದರದಿ. ಕಪ್ಪಲಿಯ ಮಗ ನೀನು ಪರದೇಶಿ, ಕಪ್ಪಲಿಯ ಗರ್ಭವನ್ನು ಸೇರಿಸುವ ತರದಿ. ಕಪ್ಪಲಿಯ ಮಗ ನೀನು ಪರದೇಶಿ, ಕಪ್ಪಲಿಯ ಗರ್ಭವನ್ನು ತ್ಯಾಗಿಸುವ ತರದಿ. ಕೊಡುವೈರಿ ಬಾಂಧವರ ಬರವರಿಸಿ ಕಲದಂಕ ಮಲ್ಲಪುರು ಹೊರೆಯ ಧಿಕ್ಕರಿಸಿ. ಕೊಡುವೈರಿ ಬಾಂಧವರ ಬರವರಿಸಿ ಸಲದಂತ ಮಲ್ಲಪುರು ಹೊರೆಯ ಧಿಕ್ಕರಿಸಿ ಧಿಕ್ಕರಿಸಿ ಹೊದರದಿರಲು ಬಿಡುವ ಸದರದಿ ಹುಡುಕಿ ಹೊದರದಿರಲು ಬಿಡುವ ಸದರದಿ. ವಿದುರ ಏನು ಹೇಳಿದೆ? ಅವರಿಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನೇನಿಂದ ಕೇಳಿ
ಸಾಕು ಬಾಚು. ಸುಯೋಧನ, ಬಲವಂತನಾದ ಮಾತ್ರಕ್ಕೆ ನ್ಯಾಯವು ಅಧೀನವು ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ರುಚಿಸುವುದಿಲ್ಲ. ನಿನಗೆ ಬುದ್ಧಿ ವಿಕಲ್ಪವಾಗಿರುವುದರಿಂದಲೇ ನೀನು ಈ ರೀತಿ ನಡೆದುಕೊಳ್ಳುತ್ತಿರುವೆ. ಸೋದರ ದುಶ್ಯಾಸನ, ಪೂಜ್ಯನು ಹಿರಿಯನು ಎಂದು ಗೌರವಿಸಿದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವ ಈ ವಿದುರನ್ನು ಸಭೆಯಿಂದಾಚೆಗೆ ಏ ವಿದುರ, ಅಣ್ಣನ ಆಜ್ಞೆ ಕೇಳಿಸಲಿಲ್ಲವೇ? ಹೊರಡಾಚೆ. ಸಾಕು ದುರ್ಗಕ್ಕೆ ದುರಾಗ್ರಹಗಳು. ಸಾಕು ದುರ್ಗಕ್ಕೆ ದುರಾಗ್ರಹಗಳು. ಸರಸದಳು ಬೇರೆ ಸಮಾನ ತಗುವೆ. ಸರಸದಳು ಬೇರೆ ಸಮಾನ ತಗುವೆ. ಸಾಕು ದುರ್ಗಕ್ಕೆ ದುರಾಗ್ರಹಗಳು. ಮಾನವೀಯದ ನುಡಿಯ ನುಡಿಯುವ ದುರಾತ್ಮನೆ ಮಾನವೀಯದ ನುಡಿಯ ನುಡಿಯುವ ದುರಾತ್ಮನೆ ಅಡಿಯೋನ್ ಬೆಟ್ಟ ಪುಡಿ ಪುಡಿ ಕೊಟ್ಟೆ. ಅಡಿಯೋನ್ ಬೆಟ್ಟ ಕೊಟ್ಟೆ. ರೊಂಡ ಮುಂಡಗಳ ಕೊಂಡುಗೈಯುವನು. ಸೋದರ ಬಲೆ ರೊಂಡ ಮುಂಡಗಳ ಕೊಂಡುಗೈಯುವನು. ಸಾಕು ಬೇರೆ ಸಮಾನ ತಗೋವೆ. ಸರಸದಳು ಬೇರೆ ಸಮಾನ ತಗೋವೆ. ಏ ವಿದುರ, ಅಣ್ಣನ ಆಜ್ಞೆ ಕೇಳಿಸಲಿಲ್ಲವೇ? ಹೊರಡಾಚೆ ಇಲ್ಲವಾದರೆ ಸುಯೋಧನ, ನನ್ನನ್ನು ಸಭೆಯಿಂದ ಆಚೆ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಹೇಳುವೆನು ಕೇಳು. ದುರುಳ ಏತಕ್ಕೆ ಒದರು ಬೆಂದೇತಿ, ದುರುಳ ಏತಕ್ಕೆ ಒದರು ಬೆಂದೇತಿ, ಪರಮಾತ್ಮನನ್ನು ಹಿಡಿದಾಡು. ದುರುಳ ಏತಕ್ಕೆ ಒದರು ಬೆಂದೆ ದುರುಳ ಏತಕ್ಕೆ ಒದರು ಬೆಂದೇತಿ, ದುರುಳ ಏತಕ್ಕೆ ಒದರು ಬೆಂದೇತಿ, ಪರಮಾತ್ಮನನ್ನು ಹಿಡಿದಾಡು. ದುರುಳ ಏತಕ್ಕೆ ಒದರು ಬೆಂದೆ ಭೀಮ ಪಾತರೋ ತರಿವರು ಶಿರವ, ಭೀಮ ಪಾತರೋ ತರಿವರು ಶಿರವ, ಬಿಡು ಬಿಡು ಕೆಳಗಿನ ನುಡಿಯ ನುಡಿವಿರ, ಬಿಡು ಬಿಡು ಕೆಳಗಿನ ನುಡಿಯ ನುಡಿವಿರ. ದುರುಳ ಏತಕ್ಕೆ ಒದರು ಬೆಂದೀತಿ, ದುರುಳ ಏತಕ್ಕೆ ಒದರು ಬೆಂದೀತಿ, ಪರಮಾತ್ಮನನ್ನು ಹಿಡಿದಾಡು. ದುರುಳ ಏತಕ್ಕೆ ಒದರು ಬೆಂದೆ ಆನಯೇನದ ನುಡಿಯ ನುಡಿವಿರ, ಆನಯೇನದ ನುಡಿಯ ನುಡಿವಿರ, ಕೆಡುಗೆ ನುಡಿಯ ನುಡಿಯ ನುಡಿವಿರ, ಆನಯೇನದ ನುಡಿಯ ನುಡಿವಿರ. ದುರುಳ ಏತಕ್ಕೆ ಒದರು ಬೆಂದೀತಿ, ದುರುಳ ಏತಕ್ಕೆ ಒದರು ಬೆಂದೀತಿ, ಪರಮಾತ್ಮನನ್ನು ಹಿಡಿದಾಡು. ದುರುಳ ಏತಕ್ಕೆ ಒದರು ಬೆಂದೆ ಸುಯೋಧನ, ಹೇಳುವೆನು ಕೇಳು. ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಮಾಡಿದ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಾರ್ಥಿಕೊಳ್ಳುವಾಗ ಆ ಪೆಟ್ಟಿನಿಂದ ರಕ್ಷಿಸಬೇಕೆಂದಿದ್ದೇ ಈ ಸರ್ವೋತ್ತಮವಾದ ಬಿಲ್ಲನ್ನು. ನೀನು ಈ ರೀತಿ ನಡೆದುಕೊಂಡ ಮೇಲೆ ಈ ಸರ್ವೋತ್ತಮವಾದ ಬಿಲ್ಲಿನಿಂದ ನನಗಾಗಬಹುದಾದ ಪ್ರಯೋಜನವಾದರೂ ಏನು? ಈಗಲೇ ಮುರಿದು ಹಾಕುವೆನು. ಪ್ರಮಾದವಾಯಿತು ಸುಯೋಧನ, ಪ್ರಮಾದವಾಯಿತು. ಪೂಜ್ಯರಾದ ವಿದುರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಏನಾದರೂ ರಣಾಂಗಣದಲ್ಲಿ ಸರೋದ್ಧಾರಿಯಾಗಿ ನಿಂತಿದ್ದರೆ ಇವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಸಾರ್ವಭೌಮ ಶಿರವಂ ಸರಣಿ ಉಳಿದನೆನುತ ಶಪಥವನಾಂತು ನಿನಗೆ ಸಮನೋರಿ ಹರೈ ಕರುಣ. ಸಾರ್ವಭೌಮ
ಮೆಚ್ಚಿಸಿ ಗಣಮಹೇಶ್ವರನ ಮೆಚ್ಚಿಸಿ ಅರಸೋಪವನು ಉಂಟು ನಿನಗೆ ಸೋಮನೋರಿ ಹರೈ ಕರ್ಣ ಸಾರ್ವಭೌಮ, ಈತನು ಎಂದು ತಾನೇ ಬಿಲ್ಲನ್ನು ಹಿಡಿದು ಮಾಡಿರುವನು ಅಥವಾ ಪರಮಶಾಲಿಯಾದ ನೀನು ಈ ವಿದುರನ ಗೊಡ್ಡಿಬೇಕಕ್ಕೆ ಎದುರುಬಿಟ್ಟು ಈತನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು ಅಥವಾ ಇವನೊಂದಲ್ಪ ಬಿಲ್ಲಿನಿಂದ ಆಗಬಹುದಾದ ಘೋರ್ಯವಾದರೇನು? ನೀನು ಚಿಂತಿಸಬೇಡ, ಕುಳಿತುಕೋ ಕರ್ಣ. ಆಗಲಿ ಸಾರ್ವಭೌಮ. ಈಗ ಎಲ್ಲರೂ ಕೇಳಿರಿ, ಕೃಷ್ಣನ ಸಭೆಗೆ ಬಂದು ಯಾರು ಅದರ ದಿನ ನಮಸ್ಕರಿಸಿದ್ದೆ ಹೋದರಿ ಹೋದವರು ಸಭೆಯನ್ನು ಬಿಟ್ಟು ಆಡಬೇಕಾದಿತ್ತು. ಎಚ್ಚರ ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಸಿದ್ಧವಾಗಿರುವುದು ತಗೋಣ. ಓ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡ್ತಾ ಕುಳಿತುಕೊಳ್ಳುವೆನು. ಓ ದಿನ ನಾನು ದ್ವಾರಕಿಗೆ ಹೋದಾಗ ಹಗಲಿನಲ್ಲಿಯೇ ಮಲಗಿನಂತೆ ನಟಿಸಿ ಅವನನ್ನು ಬಹಳವಾಗಿ ಕಳಿಸಿದನು. ನಾನು ಈ ದಿನ ಅದರ ಪ್ರತಿಕೋರವನ್ನು ತೀರಿಸಿಕೊಳ್ಳುವೆನು. ಎಲ್ಲಿ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಮೋಹದ ಕಾರದೊಳು ಮೋಹದ ಕಾರದೊಳು ಘನ ಮಾನವ ಜನ್ಮವು ಕುಣಿಯುತ್ತಲಿರುವುದು. ಮೋಹದ ಕಾರದೊಳು ಘನ ಮಾನವ ಜನ್ಮವು ಕುಣಿಯುತ್ತಲಿರುವುದು. ಮೋಹದ ಕರದೊಳು ನಾನಿಗಳೆಲ್ಲ ಅಜ್ಞಾನಿಗಳೊಡಗೂಡಿ ನಾನಿಗಳೆಲ್ಲ ಅಜ್ಞಾನಿಗಳೊಡಗೂಡಿ ಅಧರ್ಮದ ಕಾರ್ಯವ ಬೆಸಗುತ್ತಲಿಗರು. ಅಧರ್ಮದ ಕಾರ್ಯವ ಬೆಸಗುತ್ತಲಿಗರು. ಮೋಹದ ಕರದೊಳು ಘನ ಮಾನವ ಜನ್ಮವು ಕುಣಿಯುತ್ತಲಿರುವುದು. ಮೋಹದ ಕರದೊಳು ಸಜ್ಜನರೆಲ್ಲ ಗುಂಜನರೊಡಗೂಡಿ ಸಜ್ಜನರೆಲ್ಲ ದುರ್ಜನರೊಡಗೂಡಿ ಪಾಪದ ಕಾರ್ಯವ ಬೆಸಗುತ್ತಲಿಗರು. ಪಾಪದ ಕಾರ್ಯವ ಬೆಸಗುತ್ತಲಿಗರು. ಧರ್ಮದ ನೆಪದಿಂದ ಧರ್ಮದ ನೆಪದಿಂದ ಕರ್ಮವ ಬಿಡಲೊಲ್ಲೆ. ಧರ್ಮದ ನೆಪದಿಂದ ಕರ್ಮವ
ಹರದೊಳ್ಳು ಘನ ಮಾನವ ಜನ್ಮವು ಕುಣಿಯುವುದಲಿರುವುದು ಮೋಹದ ಕರದೊಳ್ಳು ಮೋಹದ ಕರದೊಳ್ಳು ಮೋಹದ ಕರದೊಳ್ಳು. ಶ್ರೀಕೃಷ್ಣ ಪರಮಾತ್ಮನಿಗೆ ಭೀಷ್ಮ ದ್ರೋಣಾದಿಗಳೇ ನಿಮಗೆ ಮಂಗಳವಾಗಲಿ. ಓಹೋ, ದುರ್ಯೋಧನು ಎಷ್ಟೊಂದು ಅಹಂಕಾರದಿಂದ ಬರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳ ಎದ್ದು ನಿಂತು ನಮಸ್ಕರಿಸಿರುವುದು ಕೂಡ ಈ ಮದೋನ್ಮತ್ತನಾದ ದುರ್ಯೋಧನು ನನ್ನನ್ನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವನು. ಸಾಕೃತಳಾಗು ನನ್ನ ಯೋಗಮ್ಮಾಯೆ. ಚಂದ್ರಕುಲ ಚಕ್ರೇಶ್ವರ ಸಾರ್ವಭೌಮನಾದ ದುರ್ಯೋಧನ, ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದು? ಛೇ, ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಓಡಿ ನನಗೆ ನಮಸ್ಕರಿಸಿ ಎಂದು ತಿಳಿಯಬೇಡ ಕೃಷ್ಣ. ದೂತನಾಗಿ ಬಂದಿರುವ ಎಲ್ಲಲ್ಲಿ ಭೂತ ಲಕ್ಷಣವು ಇರುವವು ಇಲ್ಲವೆಂದು ಅಡಿಯಿಂದ ಮುಡಿಯವರೆಗೂ ವೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸನೆಂದು ತಿಳಿಯಬೇಡ. ಒಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಈ ಭೂಮಾತೆಗೆಂದು ತಿಳಿ ದೇವರಲ್ಲ ಕೃಷ್ಣ. ಶಿವೋಧನ, ನಿನಗೆ ನರ್ತನವೆಂದರೆ ಬಹುಪ್ರಿಯವಲ್ಲವೇ? ಇರಬಹುದು. ಇರಬಹುದೇನು, ಇದ್ದೇ ಇದೆ. ಗೋಪಿಕಾಂಗಿನೆಯರ ಮನೆಯ ನರ್ತನವನ್ನು ನೋಡಿ ನೋಡಿ ಬೇಸತ್ತ ನಿನಗೆ ನಮ್ಮ ರೋಜನರ್ತಕಿನ ನರ್ತನವನ್ನು ನೋಡುವಂತೆ. ಕುಳಿತುಕೋ, ಪಾಂಡವ ರಾಯಭಾರಿ ಗೋಕುಲ ವಿಹಾರಿ. ರೋಜನರ್ತಕಿಯರನ್ನು ಬರಮಾಡಿ. ಅಪ್ಪಣೆ ಮಹಾಪ್ರಭು. ಯಾರಲ್ಲಿ? ರಾಜ ನರ್ತಕರನ್ನು ಬರಮಾಡಿ. Re ga ma pa ma re ga ma pa da ga ma pa da ni la ma pa da ni sa re ga ga da re 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 ta da ni la pa re ga ga da re 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 ta da ni la pa ma pa da ni sa ma pa da ni sa ma pa da ni karo la lo koro pa pa Rajeshwara karo la lo koro pa pa Rajeshwara karo la lo koro pa pa Rajeshwara Guru Vamsha Kula Tilaka Vakuteshwara Dera Guru Vamsha Kula Tilaka Vakuteshwara Dera Karunalu Guru Papa Rajeshwara Sati Gani Tani Sa Tani 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 Sa Papa Pa Amma Pa Tani Sa Tani 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 Sa Tani 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 Sa Papa Pa Amma Pa Tani Sa Tani Sa Hare Tani Hare Tani Hare Tani Papa Epo Bhayankara Ropa Manohara ಹರೇ ಹರೇ ನರ್ತಕಿಯರೇ. Epo Bhayankara Ropa Manohara Chapa Vidyaya Balla Karnana Paramata Chapa Vidyaya Balla Karnana Paramata Epo Bhayankara Ropa Manohara Chapa Vidyaya Balla Karnana Paramata Chapa Vidyaya Balla Karnana Paramata Sodara Mavana Auraveshwara Auraveshwara
ಜಗಮಲ್ಲ ಎಲ್ಲವ ಬಲ್ಲವ ಈ 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 ಜಗಮಲ್ಲ ಕರುಣಾಳು ಕೊರು ಪಾಪ ರಾಜೇಶ್ವರ ತಲೆಗೆಳೆದ ಬರುವಂಜ ಕೊಲತಿಲ ಮರುಳೇಶ್ವರ ದೇನ ಕರುಣಾಳು ಕೊರು ಪಾಪ ರಾಜೇಶ್ವರ ನೀಲವರ್ಣದ ಹರೇ ಚೆಲುವ ನೀಲವರ್ಣದ ಹರೇ ಚೆಲುವ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಶ್ರೀಕೃಷ್ಣ ಮುರಾರೇ ಶ್ರೀ ಹರೇ ಹರೇ ಸಭೆಯಲ್ಲಿ ಗಲ್ಲನ ಗುಣಗಾನ ಕ್ಷಮಿಸಬೇಕು ಮಹಾಪ್ರಭು ಮದನೆ ಸಾಗನೆ 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 ಸಮತನೆ ಸದನೆ 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 ಮದನೆ ಸಾಗನೆ 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 ಸಮತನೆ ಪ್ರೇಮನಿಗೆವನು ಬೇರೆ ನಮ್ಮ ಹಸ್ತಿನಾಪುರ ದೊಡ್ಡಯ್ಯ ಗದಧಾರಿ ಪ್ರೇಮನಿಗೆವನು ಬೇರೆ ನಮ್ಮ ಹಸ್ತಿನಾಪುರ ದೊಡ್ಡಯ್ಯ ಗದಧಾರಿ ಇವನಿಗೆ ಸರಿಸೋದಿ ಯೋರಿ ಕರೇಳಿ
ಶಿವನಿಗೆ ತರಿದಾರಿಗರೇ ಶಿವನಿಗೆ ತರಿದಾರಿಗರೇ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ದೇವ ಕರುಣಾಡು ಗುರು ಪಾಪ ರಾಜೇಶ್ವರ Dimidake jono take dimidake jono take dimidake jono tam tam tam. Take dimidake jono take dimidake jono tam tam tam. Take dimidake jono take dimidake jono take dimidake jono take dimidake jono take dinata take dinata. ಕೃಷ್ಣ Take dimidake jono take dimidake jono dimidake jono take dimidake jono take dimidake jono take dinata take dinata. Take dimidake jono take dimidake jono take dimidake jono take dinata take dinata. Tajam, 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 tajam,
ಕೃಷ್ಣ ಸುಯೋಧನ ವರ್ತನವನ್ನು ನೋಡಿದ್ದಾಯ್ತಲ್ಲ, ಓ ನೀನು ಬಂದ ವಿಚಾರವನ್ನು ತಿಳಿಸಬಹುದು. ಸಂತೋಷವಾಗಿ ಕೇಳಿ. ಸುಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವೆನು ಸುಯೋಧನ. ಮುಖ್ಯವಾದ ವಿಚಾರ? ವಿಷ್ಣು ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತೇನನ್ನಾದರೂ ದುರ್ಯೋಧನ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲವಲ್ಲ. ಭೀಷ್ಮ ಮುರಾರ್ಯ, ಸಭೆಗೆ ಬಂದ ವಿಚಾರವೇನು? ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ನನ್ನೊಡನೆ ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಬಹುಶಃ ರಾಜಕಾರ್ಯ ವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನೀವುಗಳು ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವುಗಳು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ವಿಚಾರಗಳನ್ನು ಈ ರೀತಿ ಆಗದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ನಾನು ನಿಮ್ಮ ಮುಂದಿಡಿರುವ ಪ್ರಶ್ನೆಗಳು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವ, ನಾಸ್ತಿತ್ವ, ಆತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿಯ ಅಮೃತ ದಾರಿಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರ ರಕ್ತ ದಾರಿಯಿಂದ ಈ ಮಾತೃಭೂಮಿಯನ್ನು ತೋಯಿಸುವಿರೋ, ಈ ಎರಡರಲ್ಲಿ ಒಂದು ವಿಷಯವು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ಯೂದ್ಧದಲ್ಲಿ ಪರಾಜಿತರಾದ ಪಾಂಡವರು ವನವಾಸ, ಅಜ್ಞಾತವಾಸಗಳನ್ನು ಅನುಭವಿಸಿ ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವೂ ಹಾಗೆ ಉಳಿದಿದೆ. ಈಗ ಅವರು ನನ್ನೊಡನೆ ಕಳಿಸಿರುವ ಸಂದೇಶವು ಈ ರೀತಿ ಇದೆ. ನಾವು ನಮ್ಮ ಪ್ರತಿಜ್ಞೆಯಂತೆ ನಡೆದುಕೊಂಡವು. ನೀವು ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂದು. ಸಭಾಸದರೇ, ಈ ಪಾಂಡವರ ಈ ವಿನಯ ವಚನವನ್ನು ಕೇಳಿದಿರಾ? ನೀವು ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರ್ಯವನ್ನು ಮರೆತು ಪಾಂಡುನಂದರು ಸಿದ್ಧರಾಗಿದ್ದಾರೆ. ಕುಶಭೋಜನ, ಲಾಕ್ಷಗೃಹದನ, ಕಪಟದೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪರಣ, ಈ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಭಾಗಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರಗಳು, ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಸಭಾಸದರೇ, ಶ್ರೀಕೃಷ್ಣನು ಹೇಳಿದಂತೆ ಮುಂದೆ ಒಪ್ಪಿಸಿದ ನಿಮ್ಮ ರಾಜ್ಯವನ್ನು ಕೊಡು, ಅದನ್ನು ಮನ್ನಿಸಿ ಗಮನಿಸಬೇಕಾಗಿ ಹೇಳುತ್ತೇನೆ. ಶಾಂತಿ ಸಂಧಾನದಿಂದ ಹೃದಯವನ್ನು ಗಲಾಟೆ ಮಾಡಬೇಡಿ. ನೀವು ಅಂತ ಮಾತಾಡೋದ್ರಿಂದ ನಮ್ಗೇನು ಗೊತ್ತಾಗಲ್ಲ ಅಲ್ಲಿ. ಸುಯೋಧನ
ಅನುಜರೋಳ್ ಬಿಡು ಬಂದ ಕೊಡಕ್ ಬರ್ತಿದ್ರು ಏತಕ್ಕೆ ಅನುಜರೋಳ್ ಬಿಡು ಬಂದ ರಾಜೇಂದ್ರ ಏತಕ್ಕೆ ಅನುಜರೋಳ್ ಬಿಡು ಬಂದ ರಾಜೇಂದ್ರ ಏತಕ್ಕೆ ಅನುಜರೋಳ್ ಬಿಡು ಬಂದ ಕಲ್ಲದು ಭೈರವ ಸಾಧುರದಿರು ಚಲ ಕಲ್ಲದು ಭೈರವ ಸಾಧಿಸದಿರು ಚಲ ಸ್ಥಿರವಲ್ಲ ವೈಭವ ಅಸ್ಥಿರ ಏ ರಾಜ ಸ್ಥಿರವಲ್ಲ ವೈಭವ ಅಸ್ಥಿರ ಏ ರಾಜ ಏತಕ್ಕೆ ಅನುಜರೋಳ್ ಬಿಡು ಬಂದ ರಾಜೇಂದ್ರ ಏತಕ್ಕೆ ಅನುಜರೋಳ್ ಬಿಡು ಬಂದ ಕುರುಳರ ಬೋಧೆಗೆ ಕಿವಿ ಕೊಡದಿರೋ ಜೋಕೆ ಕುರುಳರ ಬೋಧೆಗೆ ಕಿವಿ ಕೊಡದಿರೋ ಜೋಕೆ ಸುಯೋಧನ ಕುರುಳರ ಬೋಧೆಗೆ ಕಿವಿ ಕೊಡದಿರೋ ಜೋಕೆ ರಾಜ್ಯವನೇ ನಿಂತು ಅರುಸದಿ ಬಾಳೆ ರಾಜ್ಯವನೇ ನಿಂತು ಅರುಸದಿ ಬಾಳೆ ಏತಕ್ಕೆ ಅನುಜರು ಬಿಡು ಬಂದ ರಾಜೇಂದ್ರ ಏತಕ್ಕೆ ಅನುಜರು ಬಿಡು ಬಂದ ಬಿಡು ಬಂದ ಬಿಡು ಬಂದ ಸುಯೋಧನ ಪರಮಾತ್ಮ ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮರ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಪಾಂಡವರು ನಿನ್ನ ಸಹೋದರರಲ್ಲವೇ? ನ್ಯಾಯವಾಗಿ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು, ಇದೇ ನನ್ನ ಅಭಿಮತ. ಕೌರವೇಶ್ವರ ಕೃಷ್ಣ ಫಲ ಸಾಮಾನ್ಯವತ ಫಲ ಸಾಮಾನ್ಯವತ ಸಮಾಧಿ ಕಲಸಿ ರೋಜವ ಪಡೆದು ಸಮಾಧಿ ಕಲಸಿ ರೋಜವ ಪಡೆದು ಆ ಪಾಂಡವರಿಗೆ ಹರಿಸಲು 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 ಕೃಷ್ಣ ಫಲ ಬಲಿರೆ ಬಲ ಬಲಿರೆ ಜಲ ಫಲ ಬಲಿರೆ ಬಲ ಬಲಿರೆ ಜಲ ಕಠೋರ 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 ಕೃಷ್ಣ ಕೌರವೇಶ್ವರ ಬೆರಗಾಗಿ ರಾಜ್ಯವನ್ನು ಕೊಡಬೇಡ, ರಣಾಂಗದಲ್ಲಿ ಕ್ಷಣಿಸಿ ರಾಜ್ಯವನ್ನು ಪಡಲಿ. ಕೃಷ್ಣ ಇದು ಬಿಡು ಸಾಗಕ್ಕೆ ಇದಕ್ಕೆ ಭಾವ ಆಸ್ತ 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 ಇದು ಬಿಡು ಸಾಗಕ್ಕೆ ಇದಕ್ಕೆ ಭಾವ ಆಸ್ತ 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 ಹೆಚ್ಚಿನಗಿದಿಕೋ ಬ್ರಹ್ಮಾಸ್ತ ತಲೆ ಹೊತ್ತಿ ಕೆಳಗೆ ಹೆಚ್ಚಿನಗಿದಿಕೋ ಬ್ರಹ್ಮಾಸ್ತ ತಲೆ ಹೊತ್ತಿ ಕೆಳಗೆ ಕೆಲವೋ ಮರುಳೆ ಕೆಲವೋ ಮರುಳೆ ಹರಿಯಲಿಕ್ಕಿರಲು ಹೇಗೆ ಬಯಲಿನಗೆ ಹೇಗೆ ಬಯಲಿನಗೆ ಬ್ರಹ್ಮಾಂಡವು ನಡುಗುವ ತೀಗದೆ ಬ್ರಹ್ಮಾಂಡವು ನಡುಗುವ ತೀಗದೆ ಬ್ರಹ್ಮಾಂಡವು ನಡುಗುವ ಬ್ರಹ್ಮಾಂಡವು ನಡುಗುವ ತೀಗದೆ ಬ್ರಹ್ಮಾಂಡವು ನಡುಗುವ ತೀಗದೆ ಕೃಷ್ಣ ಒಂದು ದಾರಿ ನೀಡಲೇ ಸರಿ ಪ್ರವಾದನ ದುರ್ಜಯ
ಯಾರು ಯಾರು ಎದುರಿಸಬಲ್ಲವರಾರು ಯಾರು ಎದುರಿಸಬಲ್ಲವರಾರು ಕರದೊಳಗದೇರ ತೀರದೆ ಕರದೊಳಗದೇರ ತಿರುಗಿ ಬರದೆ ತೀಡಿ ಬರದೆ ಕರದೊಳಗದೇರ ತಿರುಗಿ ಬರದೆ ಸೀಡಿ ಬರದೆ ಪಾಂಡವ ಜನರವರಾಡಿಗೆ ನಾನು ಪಾಂಡವ ಜನರ ನಾನು ಪರಿಪರಿ ಕೊಟ್ಟಿದ ಗದೆಗಳದೆ ಪರಿಪರಿ ಕೊಟ್ಟಿದ ಗದೆಗಳದೆ ಯಾರು ಯಾರು ಅನ್ನೆದುರಿಸಬಲ್ಲವರಾರು ಅನ್ನೆದುರಿಸಬಲ್ಲವರಾರು ಕೌರವೇಶ್ವರ ಮದಾಂಧರಾದ ಪಾಂಡವರನ್ನು ತುಂಡು ತುಂಡಾಗಿ ಕತ್ತರಿಸುವವರೆಗೂ ಈ ಈ ದುರ್ಜಯದ ಕಿಚ್ಚು ಜಗಜಗದೆ ಹತ್ತಿ ಉರಿಯುವುದು ಕೌರವೇಶ್ವರ. ಈ ಗೊಲ್ಲ ಕೃಷ್ಣನ ಮಾತನ್ನು ಕೇಳಬೇಡ ಕೌರವೇಶ್ವರ. ಈ ಗೊಲ್ಲ ಕೃಷ್ಣನ ಮಾತನ್ನು ಕೇಳಬೇಡ. ಯುದ್ಧಕ್ಕೆ ಸಿದ್ಧನಾದ ಕೌರವೇಶ್ವರ. ದುರ್ಯೋಧನ, ಓ ಯಾರದು? ವಿದುರ ಚಿಕ್ಕಪ್ಪ. ನೀತಿ ವಚನ ಹೇಳುವುದರಲ್ಲಿ ನೀನು ಒಬ್ಬನು. ನಿನ್ನ ಅರಣ್ಯ ರೋದನವು. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಸದುಪದೇಶ ಮಾಡುವುದು ಪ್ರಾಜ್ಞರಾದ ನಮ್ಮಂತರ ಕರ್ತವ್ಯ. ಆದರೆ ಕುಮಾರ, ಈಗ ನೀನು ಯೌವನ ಮದದಿಂದ ಗರ್ವಿತನಾಗಿರು. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಆದರೂ ನನ್ನ ಹಿತೋಪದೇಶ ಹೇಳುವೆನು ಕೇಳು. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಶ್ರೀಕೃಷ್ಣ ಪರಮಾತ್ಮನು ಹೇಳೋದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ಈ ರೀತಿಯನ್ನು ಓ ಪಾಂಡವರಿಗೆ ಹೇಳಲೇಬೇಕೆ? ಸುಮ್ಮನೆ ಕುಳಿತುಕೋ. ಕೃಷ್ಣನಿಗಾಗಲಿ, ಪೂಜ್ಯ ಪಿತಾಮಹರಿಗಾಗಲಿ, ಆಚಾರ್ಯ ದ್ರೋಣರಿಗಾಗಲಿ ನನ್ನಲ್ಲಿ ಮಾತ್ರ ಕಣಕಗಳು ಕಾಣುತ್ತಿರುವುದು. ಓ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿಪುತ್ರ ಪಕ್ಷಪಾತಿಯಾದ ನೀನು ನನ್ನ ಸ್ವಭಾವಕ್ಕೆ ತಕ್ಕಂತೆ ಹೇಳಿದೆ. ಕೃಷ್ಣ ಮಹಾನುಭಾವನವು ನೀನು ನಿನ್ನ ದೌತ್ಯ ಕಾರ್ಯವನ್ನು ಬಹು ಸಾಮಾನ್ಯವಾಗಿ ಮುಗಿಸಿದರೆ, ಆದರೆ ನಿನ್ನೀ ಮರಳು ಮಾತುಗಳಿಗೆ ಒಳಂಬಡುವ ಬುದ್ಧಿಯನ್ನು ಮಾತ್ರ ಏ ದುರ್ಯೋಧನಲ್ಲ. ಇದನ್ನು ಚೆನ್ನಾಗಿ ತಿಳಿದರು. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಈ ಅಖಂಡ ಸಾಮ್ರಾಜ್ಯವನ್ನು ಆಳಬೇಕೆಂಬ ಇಚ್ಛೆ ಅವರಿಗೆ ಇದ್ದರೆ ಅವನೊಡನೆ ಯುದ್ಧ ಮಾಡಿ ಜಯಿಸಲಿ. ಯುದ್ಧ ಮಾಡಲು ಕೈಲಾಗದಿದ್ದರೆ ಪುನಃ ಕಾಡಿಗೆ ಹೋಗಲಿ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ದುರಾಗ್ರಹದ, ದುರಾಂಕಾರದ, ದುರಾಶಯದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನ ವಾಕ್ಪಟತ್ವ. ಓನದನ್ನು ಮೊದಲೇ ಒಳ್ಳೆ ಏನೆಂದೇ? ಓನ್ನದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಹೊರೆ ಹೊರೆ ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ. ಕೃಷ್ಣ, ಈ ಕೌರವನನ್ನು ಸೆದೆಬಡಿಯಬೇಕೆಂದನಲ್ಲವೇ? ಓ ನಿನ್ನ ಬಂಡ ಭೀಮ, ಅದು ದುರಾಶಯ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವರಿಸಬೇಕೆಂದನಲ್ಲವೇ? ಓ ನಿನ್ನ ವಂಶದ ಪಾರ್ಥ, ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಬಡ್ಡಿಯ ಸ್ನೇಹವನ್ನು ಬೆಳೆಸಿರಲ್ವೇ? ಓ ಪಾಂಡವರು, ಅದು ದುಸ್ಸಹವಾಸ. ದುರ್ಯೋಧನ ದುಶ್ವಾಸರನ್ನು ಪುಡಿಗೈದು ಭಾರತ ಖಂಡದಲ್ಲಿ ತಮ್ಮ ಧ್ವಜಪತಾಕೆಯನ್ನು ಆರಿಸುವ ಯೋಜನೆ ಮಾಡುತ್ತಿರುವರಲ್ಲವೇ? ಓ ಯೋಡಿ ಪಾಂಡವರು,
ಅದು ದುರಾಶಯ. ನಾವೇ ಸಮರ್ಥರು ಜಯಶೀಲರೆಂಬುದು ಜಂಬ ಕೊಚ್ಚಿಕೊಳ್ಳುತ್ತಿರಲ್ಲವೇ? ಓ ಕುಲಿ ಪಾಂಡವರು, ಅದು ದುರಾಭಿಮಾನ. ಹೆಚ್ಚಾದ ಕೃಷ್ಣ, ನೀವಾರು ಏನೇ ಹೇಳಿದರು ಈ ಕೌರವ ನಿರ್ಧಾರ ಚಲಿಸಲಾಗದು. ಅಚಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನು ನಡೆಯುವುದು ಒಳ್ಳೆಯದು. ದುರ್ಯೋಧನ, ನೀತಿಶಾಸ್ತ್ರ ವಿಷಾದರರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರುವುದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂಬ ಧರ್ಮರಾಯನ ಧರ್ಮವನ್ನು ಈ ಮೂರು ಲೋಕವೇ ಹೊಗಳುತ್ತಿರುವುದು. ಪ್ರಳಯ ಕಾಲದ ಗುಡುಗಿನಂತೆ ಇಡಿಂಬ ಕೀಚುಕಾದಿಗಳನ್ನು ಸಮ್ಮತಿಸಿದ ರುದ್ರಾಂಶ ಸಂಭೂತನು 1000 ಆನೆಯ ಬಲವುಳ್ಳ ಭೀಮಸೇನನ ಪರಾಕ್ರಮವನ್ನು ಈ ಲೋಕವೇ ಹೊಗಳುತ್ತಿರುವುದು. ಅದರ ಅನುಭವವು ನಿನಗಿರುವುದು. ದುರ್ಯೋಧನ, ಕೃಷ್ಣ ಪರಶಿವನನ್ನೇ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಅರ್ಜುನ. ದುರ್ಯೋಧನ, ಅವನ ಪರಾಕ್ರಮಗಳ ಮುಂದೆ ನಿಮ್ಮ ಪರಾಕ್ರಮಗಳೇನೂ ನಡೆಯುವುದಿಲ್ಲ. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಮಹಾಮೇಧಾವಿಗಳು. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಒಳ್ಳೆಯವರ ಪರಾಕ್ರಮ ಹೇಳಿದೆಯಲ್ಲ ಕೃಷ್ಣ. ಇನ್ನು ಕೊಯ್ಲಾಗದ ಹೇಳಿ, ಓ ಧರ್ಮರಾಯ, ಸ್ವಾತ್ವ್ಯಂತೆ ವೇಷ ಧರಿಸಿ ಈ ಲೋಕವನ್ನೇ ವಂಚಿಸುತ್ತಿರುವ ನಯವಂಚಕ. ಇನ್ನು ಓ ಹೊಟ್ಟೆ ಬಾಕ ಭೀಮ, ಬಂಡಿ ಅನ್ನವನ್ನು ತಿಂದು ಇಡಿಂಬನನ್ನು ಕೊಂದ ಮಾತ್ರಕ್ಕೆ ಅವನು ಅಜೇನು? ಒಂದು ವೇಳೆ ಕೊಂದಿದ್ದರು ಅದನ್ನು ನೋಡಿದವರವರು. ಅದು ನಿನ್ನ ಕುತಂತ್ರದಿಂದ ಇಂಥವನು 1000 ಆನೆಯ ಬಲವುಳ್ಳವನು, ರೌದ್ರಾಂಶ ಸಂಭೂತನು. ಹೌದು, 1000 ಆನೆಯ ಬಲವುಳ್ಳವನು. ಓ ನಿನ್ನ ಭೀಮಸೇನ, ತುಂಬಿದ ರಾಜ್ಯಸಭೆಯಲ್ಲಿ ನಿನ್ನ ತಂಗಿ ಪಂಚವಲ್ಲಭೆಯನ್ನು ನನ್ನ ಸಹೋದರ ಮುಡಿ ಹಿಡಿದು ಎಳ ತಂದು ಸೀರೆಯನ್ನು ಸೆಳೆವಾಗ ಎಲ್ಲೊಡಗಿತ್ತು 1000 ಆನೆ ಬಲ. ಇಂಥವನು ರೌದ್ರಾಂಶ ಸಂಭೂತನು. ಎಲ್ಲೋ ಓ ನಿನ್ನ ಪ್ರಿಯ ಮಿತ್ರ ನಪುಂಸಕ ಪಾರ್ಥ, ಕೋಲಿಗೆ ಗಜ್ಜೆ ಕಟ್ಟಿ ಕೈಗೆ ಬಳೆ ತೊಟ್ಟು ಸಕತೊಯ್ ಎಂದು ವರ್ತಿಸಿದ ನಪುಂಸಕ ಅವನ ಪರಾಕ್ರಮವನ್ನು ನಾನು ಚೆನ್ನಾಗಿ ಬಲ್ಲೆ ಕೃಷ್ಣ. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಅವರಿನ ಬಾಲಕರು ನನ್ನರ ಮನೆಯ ದೊಡ್ಡ ಬಾಲಕರಾಗಲು ಯೋಗ್ಯರಲ್ಲ. ಒಬ್ಬ ಅಶ್ವಪಾಲಕ, ಮತ್ತೊಬ್ಬ ಗೋಪಾಲಕ. ಇವರ ಪರಾಕ್ರಮಗಳು ಗೋಪಾಲಕನಾದ ನಿನಗೆ ಅತಿಶಯ ಹೊರತು ಗೋಪಾಲಕನಾದ ನಾನಲ್ಲ. ಕೃಷ್ಣ, ಇದುವರೆಗೂ ನಿನ್ನವರ ಪರಾಕ್ರಮವನ್ನು ಹೇಳಿದೆಯಲ್ಲ, ಈಗ ನನ್ನವರ ಪರಾಕ್ರಮವನ್ನು ಹೇಳುವನು ಕೇಳು. ಈ ಅಖಂಡ ಸಾಮ್ರಾಜ್ಯವನ್ನು ಹೊಸಮತ್ತಿಂದ ಶಾಸನ ಮಾಡುತ್ತಿರುವ ನಾನು ಸಾಹಸಿಯೋ ಅಥವಾ ನನಗೆದರಿ ಕೋಡು ಮೇಡುಗಳನ್ನು ಅಲದು ಗಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿರುವ ಓ ಪಾಂಡವರು ಸಾಹಸಿಗಳು. ಕೃಷ್ಣ, ಓ ಹೊಟ್ಟೆ ಬಾಕ ಭೀಮನ ಗುಂಡಿಗೆಯನ್ನು ಸೀಳಿ ಅವನ ಗುಂಡಿಗೆಯ ಬಿಸಿಲತ್ತು ಅವನ ರುಂಡ ಮುಂಡಗಳನ್ನು ಚಂಡಾಡಲು ಸದಾ ಸಿದ್ಧನಾಗಿರುವ ನನ್ನ ಸಹೋದರ ದುಶ್ವಾಸನ ಚಿರವನ್ನು ಛೇದಿಸುವುದಾಗಿ ಶಪಥಗೈದು ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಪೌರ ವಿಷ್ಣು ಎಂಬ ಧನುಸ್ಸನ್ನು ಪಡೆದ ನನ್ನ ಪ್ರಿಯ ಮಿತ್ರ ಸಾರ್ವಭೌಮ. ಇನ್ನು ಸಮಯ ಸಂಜೀವಿನಿಯಂತೆ ನಿನ್ನ ಕುತಂತ್ರಗಳಿಗೆ ಪ್ರತಿ ಕುತಂತ್ರವನ್ನು ಹುಡುಕುವ ನನ್ನ ಮಾವ ಶೋಭನ ರಾಜ ಶಕುನಿ, ಮಹಾಪರಾಕ್ರಮಿಗಳಾದ ಸೈಂಧವ ರಾಜ ಇನ್ನು ಕೃಷ್ಣ, ಆಚಾರ್ಯ ದ್ರೋಣರು ಸಮಗ್ರ ಪಾಂಡವರಿಗೂ ಅಸ್ತ್ರ ಶಿಕ್ಷಣ ಕಲಿಸಿಕೊಟ್ಟ ಗುರುಗಳು. ಅವರ ಪರಾಕ್ರಮ ಇಡೀ ಜಗತ್ತಿಗೆ ತಿಳಿದಿರುವ ವಿಚಾರ. ಇನ್ನು ನನ್ನೀ ತಾತ ಭೀಷ್ಮ
ಅವರೇನಾದರೂ ಧನುರ್ಧಾನಿಗಳಾಗಿ ಯುದ್ಧಕ್ಕೆ ನಿಂತರೆ ಅವರನ್ನು ಎದುರಿಸಿ ನಿಲ್ಲುವ ವೀರರು ಶೂರರು ಈ ಚತುರ್ದಶ ಭುವನಂಗಳದಲ್ಲಿ ಯಾರೂ ಇಲ್ಲ. ಏಕಪಟ ನಾಟಕ ಸೂತ್ರಧಾರಿ, ಇವೆಲ್ಲವೂ ನಿನಗೆ ತಿಳಿದ ವಿಚಾರವೇ. ಈಗ ಹೇಳು ಕೃಷ್ಣ, ಇಂತಹ ಅತಿರಥ ಭಾರತರ ಮುಂದೆ ನಿನ್ನ ಪಾಂಡವರು ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ರೋಷಾಗ್ನಿಯು ಇಂತಹ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಶಾಸನ ಉಕ್ಕಿ ಬರುವ ರೋಷಾಗ್ನಿಯನ್ನೇ ಮೆಟ್ಟಿಸಬಲ್ಲೆ. ಎದುರು ನಿಂತ ಎದುರಾಳಿಗಳನ್ನು ಸ್ವಚ್ಛಗೊಳಿಸಬಲ್ಲೆ. ಆದರೆ ನಿನ್ನ ಈ ರೀತಿಯ ಯುದ್ಧ ಬೀರು ಮಾತುಗಳಿಂದ ಅಸಂಭವವಾದ ಮಾತುಗಳನ್ನು ನಾನು ಸಹಿಸಲಾರೆ. ಹೋಗು ಕೃಷ್ಣ, ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಪಾಂಡವರ ಕೂಡಿ ಬಾಳುವುದು ಬೇಡವದು ಬೇಸರವೋ. ಪಾಂಡವರ ಕೂಡಿ ಬಾಳುವುದು ಬೇಡವದು ಬೇಸರವೋ. ಬೇಡಬಲು ಬೇಸರವೋ. ಬೇಡಬಲು ಬೇಸರವೋ. ದಾಡಿ ಮುಟ್ಟದು, ದಾಡಿ ಹೋಗ್ತದೆ, ನೋಡಿ ಹೋಗ್ತದು. ಕೃಷ್ಣ, ನೀನಿನ್ನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಇಲ್ಲವಾದರೆ ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲೆ ನನ್ನ ಹಗೆಯ ತೀರದ ಹೊರತಾಗಿ ಈ ರಾಧೆಯನಿಗೆ ಮೃಷ್ಟಾನ್ನವು ಕೂಡ ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯ ಈ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸಹಜವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ನೀನು ಅವರಂತೆ ಮಾತನಾಡುವ ಕರ್ಣ. ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಕ್ಷತ್ರಿಯ ಸಮೂಹವನ್ನೇ ನಾಶ ಮಾಡಲು ಹೊಟ್ಟಿರುವೆಯ, ಇದು ನಿನ್ನ ಧರ್ಮವೇ? ವಾಸುದೇವ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿಯೇ ಏಕೋ ಸಾಧನಾರೋ ಇದವ ಬಯಸಿದರೆ ನಡತೆ ಫಲಿಸುವುದೇ ಮುನ್ನ ಬರುವುದು ವೀರ ಸಮರ.
ನಿಜವಿದು ತಿಳಿರಿ ಅಜವಂತರು ನಾವು ಕೃಷ್ಣ ವಾಸುದೇವ, ಆ ನಿನ್ನ ಪ್ರಾಣ ಮಿತ್ರ ಅರ್ಜುನನ ಸಲುವಾಗಿ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬಂದಿರುವೆಯಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿಗೆ ತನುಮನಧನವನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ, ಒಪ್ಪುವುದಿಲ್ಲ, ಒಪ್ಪುವುದೇ ಇಲ್ಲ. ಯಾದವಾಗ್ರಣಿ, ನಿನ್ನ ಗಂಟಲು ಬಿಗಿದಪ್ಪಿರುವುದಲ್ಲವೇ? ಓಹೋ, ಈ ಓಹೋ ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವನು, ಆಲೋಚಿಸು. ಭಾರತ ಭೂಮಿ ಜಯಿಸೀದು ರಾಜ ಸಮಾನ ಶೌರ್ಯ ಸಾಧಸ ವಿರಾಜಿಸುವ ಸಹೋದರರ ನಿರಾಕರಿಸದಿರೈ. ಭಾರತ ಭೂಮಿ ಭಾರತ ಭೂಮಿ ಜಯಿಸೀದು ರಾಜ ಸಮಾನ ಶೌರ್ಯ ಸಾಧಸ ವಿರಾಜಿಸುವ ಸಹೋದರರ ನಿರಾಕರಿಸದಿರೈ. ಭಾರತ ಭೂಮಿ ಶಿವಧರ ವಿಷ್ಣು ಕರೆಸಿಗನಿ ಹನುಜಾತರ. ಶಿವಧರ ವಿಷ್ಣು ಕರೆಸಿಗನಿ ಹನುಜಾತರ. ಕರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ. ಕರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ. ಭಾರತ ಭೂಮಿ ಜಯಿಸೀದು ರಾಜ ಸಮಾನ ಶೌರ್ಯ ಸಾಗಸದಿ ವಿರಾಜಿಸುವ ಸಹೋದರರ ನಿರಾಕರಿಸದಿರೈ. ಭಾರತ ಭೂಮಿ ವಿಷ್ಣು ವೈರವನೇ ನೀಗಿ ನಿಮ್ ಸೈರಣೆಯ ತಾಳೈ. ವೈರವನೇ ನೀಗಿ ನಿಮ್ ಸೈರಣೆಯ ತಾಳೈ. ಬಾಳೈ ಬಲು ಧರ್ಮ ನಿರುಗರು ಗುಣ ಚರಿತ ಕರುಣ ಭರಿತ ಬಲ ಗುಣಯುತ ವಿಷ್ಣು ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಬಲ ಗುಣಯುತ ನೆನೆಸಿ ಕೊರೆದರೆಯ ಜಯಿಸೀದು ರಾಜ ಸಮಾನ ಶೌರ್ಯ ಸಾಗಸದಿ ವಿರಾಜಿಸುವ ಸಹೋದರರ ನಿರಾಕರಿಸದಿರೈ. ಭಾರತ ಭೂಮಿ ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸು.
ಈ ನಿನ್ನ ಗುರು ಹಿರಿಯರು, ನಿನ್ನ ಬಂಧುಗಳು, ನಿನ್ನ ಸಹೋದರರೊಂದು ಸಾರಿ ದೃಷ್ಟಿ ನೋಡು. ನಿನ್ನೊಬ್ಬನ ಸಲುವಾಗಿ ಈ ಕುರುಕುಲವನೇಕೆ ಧ್ವಂಸ ಮಾಡುವೆ? ದುರ್ಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸಿರುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಮಹತ್ವದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಭಿಕ್ಷಾವೃತ್ತಿಯನ್ನು ಬೆಳೆಯುವರು. ಈ ಸಾಮ್ರಾಜ್ಯ ಶಾಸನವು ನಿನ್ನ ನಿರಾಶ್ರಯವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದರೊಡನೆ ಸಮಾನ ಭಾವದಿಂದ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ನೀನು ಅಪ್ರತಿಮ ವೀರನೆನಿಸುವೆ. ಮಾನವ ಕೋಟಿಯು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಈ ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಈ ಇಷ್ಟವನ್ನು ಆದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿ ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ನಿಮ್ಮೆಲ್ಲರ ಸಲುವಾಗಿ ಮುಂದೊದಗುವ ಭೀಕರ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ. ಇಂದು ನಿನ್ನಲ್ಲಿ ಭಿಕ್ಷೆ ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು? ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮ ಕಾರ್ಯವು. ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶೋಷಣ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾ ನೃತ್ಯ ಯೋಗ್ಯವಾದ ಜೀವನ. ಧರ್ಮವೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ಒಂದಿಂದ ಹೋಗುವುದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ, ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನಿಗೆ ಭಯಪಡಲಾಗದು, ಭಯಪಡುವುದಿಲ್ಲ. ಸ್ಥಿರನಾಗು ದುರ್ಯೋಧನ. ಯುದ್ಧವು ನಿನ್ನ ಅಭಿಷ್ಟವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳಿವೆ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸ್ವ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಗುನಿಯ ಸಲಹೆಯಂತೆ ಕಪಟದೂತಕ್ಕೆ ಸೆಳೆದು ತಂದು ನೀ ಮಾಡಿದ ಅಪರಾಧಗಳು ಅನಂತ ಕಾಲವು ಪ್ರಳಯ ಕಾಲದ ಧೂಮಕೇತುವಿಂದ ನಿನ್ನ ನೀಚ ಸುದ್ದಿಯ ನಿಂಬಾರಿಸುವುದೆಂಬುದನ್ನು ತಿಳಿ. ಧರ್ಮನಿಷ್ಠರು, ಸತ್ಯಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗಣ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿಸಿದೆ. ವಾಣಾವತರದ ಹರಗಿನ ಮನೆ, ಏಕಚಕ್ರದಲ್ಲಿ ಕುತ್ತಿಗಾದ ಭಂಗ, ವಿಷಪ್ರಾಶಾನ, ಸರ್ಪಬಂಧ ಇವೆಲ್ಲವನ್ನು ಮರೆತಿಯ. ಭೀಷ್ಮ, ದ್ರೋಣ, ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಕಾರ್ಯಪ್ರವೃತ್ತನಾದ ನಿನಗೆ ಎಂದಿಗೂ ಕೀರ್ತಿಯು ಶ್ರೇಯಸ್ಸು ಲಭಿಸದು. ನಿಧಾನವಾಗಿ ಯೋಚಿಸು ಕೌರವೇಶ್ವರ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಎಲ್ಲವನ್ನೂ ಅವರೇ ಅಪಹರಿಸುವರು. ಎಲ್ಲವನ್ನು ಅಪಹರಿಸಲು ಇದೇನು ಗೋಪಿಕಾಂಗಿನೆಯ ಮನೆಯ ಬೆಣ್ಣೆ ಮುದ್ದೆ ಅಲ್ಲವೋ? ಕೊಲ್ಲ ಕುರವೀರರಿಂದ ಉಚಿತವಾಗಿರುವ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಛಲಾಂಕವಲ್ಲ. ದುರ್ಯೋಧನ, ಇಂದ್ರಪ್ರಸ್ಥಾದ 5 ಊರುಗಳನ್ನಾದರೂ ಕೊಡು. ಪಾಂಡವರು ಅದರಿಂದಲೇ ತೃಪ್ತರಾದರು. ಕೃಷ್ಣ, 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಊರುಗಳು ಸಿದ್ಧವಿರುವವು. ಎಲ್ಲರೂ ಅಲ್ಲಿಗೆ ಹೋಗಲಿ. ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡುವೆನು. ದುರ್ಯೋಧನ, ನಮ್ಮ ಭೀಮಸೇನನು ಮಹಾವರಟ. ಅವನೇನಾದರೂ ಕೆರಳಿ ನಿಂತರೆ ಈ ಗುರುಕುಲವನ್ನೇ ಧ್ವಂಸ ಮಾಡುವೆ. ಆದ್ದರಿಂದ ಅವನ ವಾಸಕ್ಕಾದ್ರೆ ಒಂದು ಊರನ್ನಾದರೂ ಕೊಡಯ್ಯ. ಏನೆಂದೆ ಕೃಷ್ಣ? ಓ ಭೀಮನಿಗೆ ಒಂದು ಊರು, ಓ ಬಂಡ ಭೀಮನಿಗೆ ಒಂದು ಊರು. ಹೌದು ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರು ಸರಿಯೇ, ಕಟ್ಟಗಡರಾಗಿ ಕೋಡ್ಗಟ್ಟಲೇಬೇಕೆಂದು ಕೊಟ್ಟು ಹಿಡಿದ ಕೆಚ್ಚದ ಕೊಟ್ಟೋಳು ಈ ಕೌರವೇಶ್ವರನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ.
ಪೌಂಡೋಸದಿ ಪೌಂಚೋಲಿ ಅಂದೇ ಅಂದೇ ತೊಟ್ಟನು ಕೃಷ್ಣ ಮೌನಿ ಛಲವನ್ನು ಭೂತ ಪ್ರೇತಗಳಿಗೆ ಒಡೆ ನೋಡು ಭೂತನಾಥೇಶ್ವರನೇ ಕಾಲ್ಕೆರದ ಕದನಕ್ಕೆ ನಿಂತರು ಸರಿಯೇ ಕೋಲಿವಂಶದಿಂದ ನಿರ್ಮಿತವಾದ ಏ ನನ್ನ ಕುರು ಸಾಮ್ರಾಜ್ಯವು ರಕ್ತದ ಮಡಿವಿನಲ್ಲಿ ರಾಜ್ಯವಾದರೂ ಸರಿಯೇ ಹೊಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಮೊಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾದರೂ ಸರಿಯೇ ಛಲವನ್ನು ಬಿಡೆ ನೆಲವನ್ನು ಕೊಳೆ ಛಲವನ್ನು ಬಿಡದಲ್ಲ ಕೊಡುಗೊಳ್ಳಿ ಕೃಷ್ಣ ಛಲವನ್ನು ಬಿಡದಲ್ಲ ಛಲವ ಜಯಿಸಿದವ ಬಲದಿಂದರು ಕೊಂಡು ಹೋಗಿಲ್ಲವೋ ಕೃಷ್ಣ ಒಬ್ಬೊಂದು ನಂದನೊಡನೆ ಯುದ್ಧವ ಒಬ್ಬೊಂದು ನಂದನೊಡನೆ ಯುದ್ಧವ ಮಾಡಿ ಕಸಲಿ ರಾಜ್ಯ ತೀರ್ಬೋದು ಯುದ್ಧ ಮಾಡಿ ಕಸಲಿ ರಾಜ್ಯ ತೀರ್ಬೋದು ಕೃಷ್ಣ ಛಲವ ಬಿಡನು ಬಲವ ಕೊಡನು ಛಲವ ಜಯಿಸಿದನ ಮುಖದಿಂದರು ಅದು ವಾಚಿಲ್ಲವೋ ರಾಜವ ಪಡೆಯ ಜೂತದಲ್ಲಿ ಪಾಂಡವರು ಕೃಷ್ಣ ಜೂತದಲ್ಲಿ ಪಾಂಡವರು ಪ್ರೀತಿಯಲ್ಲರಿಯದ ಈಗರ ಬಗಳುವೆ ಕೃಷ್ಣ ಛಲವ ಜಯಿಸಿದನ ಮುಗಲಿದೆ ವಾಚಿಲ್ಲವೋ ಮೋಕ್ಷವ ಪಡೆಯ ಮಾತಿದು ನಿರಂತರ ವಾಚಿಲ್ಲ ಮೋಕ್ಷವ ಕೃಷ್ಣ ಅಂತರಂಗದಲ್ಲಿ ಯುದ್ಧವನ್ನೇ ಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ಚೋರವನ್ನು ಮಾತನಾಡುತ್ತಿರುವ ಈ ನಿನ್ನ ಮಾಯಾನಾಟಕವನ್ನು ನೀನು ಅರಿಯವನೆಂದು ಭಾವಿಸಿದೆಯಾ ಕೃಷ್ಣ ಹಿಂದೆ ನೀನು ಬಲಿಚಕ್ರವರ್ತಿಯ ಬಳಿಗೆ ಹೋಗಿ 3 ಅಡಿ ಭೂಮಿಯನ್ನು ದಾನವಾಗಿ ಪಡೆದು 1 ಅಡಿಯಿಂದ ಭೂಮಿಯನ್ನು ಹೌದು ಮತ್ತೊಂದು ಅಡಿಯಿಂದ ಆಕಾಶವನ್ನು 3ನೇ ಅಡಿಯಿಂದ ಬಲಿಚಕ್ರವರ್ತಿಯನ್ನೇ ಪೋಥೋಳಕ್ಕೆ ತಿಳಿದ ಮಹೋನುಭವನಲ್ಲವೇ ನೀನು 3 ಅಡಿ ಭೂಮಿಯನ್ನು ಕೊಟ್ಟ ಓ ಬಲಿಚಕ್ರವರ್ತಿಯ ಗತಿಯೇ ಹೋಗೋದ ಮೇಲೆ ಬಾವಾ ಒಂದು ಊರನ್ನು ಕೊಟ್ಟರೆ ನನ್ನ ಗತಿ ಏನಾಗಬಹುದೆಂಬುದನ್ನು ನಾವು ಒಂದು ಊರಲ್ಲ, ಒಂದು ಊರಲ್ಲಿ ಗೋಪಾಲ ಜಾಗದಲ್ಲಿ ಮುರುಳು ಮುರುವಷ್ಟು ಜಾಗವನ್ನು ಕೊಡುವುದಿಲ್ಲ. ಸುಮ್ಮನೆ ಹೊರಟು ಕತಿ ಬೇಡ ಸುಯೋಧನನೆ ತೋರೀಗ ಜ್ಞಾತಿಗೊಳ್ಳೊಳ್ ಸೈರಣೆ ಕೃಷ್ಣ ಕತಿ ಬೇಡ ಸುಯೋಧನನೆ ತೋರೀಗ ಜ್ಞಾತಿಗೊಳ್ಳೊಳ್ ಸೈರಣೆ ಅದಕ್ಕೆಂದು ಮಗಳುವೆ ಹೊಸಮೋತು ಮಗಳುವೆ ಕೃಷ್ಣ ಅದಕ್ಕೆಂದು ಮಗಳುವೆ ಹೊಸಮೋತು ಮಗಳುವೆ ಕುಲ ಹೇಳಿ ಕುಲವ ಮರೆತೆಯೋ ಹೊಲದಲ್ಲಿ ಪಡೆಯದೆ ಕದನದೊಳು ನಿನ್ನ ಮದವ ಮುರಿಯುವೆ ಕೃಷ್ಣ ಕದನದೊಳು ನಿನ್ನ ಮದವ ಮುರಿಯುವೆ
ತೀರಿಸಬಲ್ಲವರಾರೈ. ಪರಮ ಪುರುಷನನ್ನು ಬಂದಿರುವನು ಒಡವಿಯೋ ಕೇಳಿ ಬದುಕನೆ. ಕೃಷ್ಣ ಪರಮ ಪುರುಷನನ್ನು ಬಂದಿರುವನು ಒಡವಿಯೋ ಅಡಗುತ್ತೆ ಕೇಳಿ ಕೆಡುಕನೆ. ಕತಿ ಬೇಡೈ ಸುಯೋಧನನೆ ತೋರೀಗ ಜ್ಞಾತಿಗೊಳ್ಳ ಸೈರಣೆ ಸೈರಣೆ ಸೈರಣೆ. ಕುರುಕುಲದ ಕಳಂಕ ಸ್ವರೂಪನೇ, ನನ್ನ ಮಾತನ್ನು ಕೊನೆಗೂ ತಿರಸ್ಕರಿಸಿ ಬಿಟ್ಟಿಯ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಉಚಿತವಲ್ಲವೇ? ಯದುಕುಲ ಕಳಂಕ ಸ್ವರೂಪನೇ. ಗೌರವೇಶ್ವರ, ಈ ದರ್ಪಿತ ವಾಕ್ಯಗಳನ್ನು ನೀನು ಎಷ್ಟು ಹೊತ್ತು ಕೇಳುವೆ? ಅಗ್ರಜ, ಸೋದರು, ಇದು ಕೌರವರ ರಾಜ್ಯಸಭೆಯಲ್ಲ, ಪಾಂಡು ನಂದನರ ಮಿತ್ರಕೋಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾಗಿರುವ ಈ ಹೋಬಳಿ ವೃದ್ಧರು ನಿನ್ನ ನಿಂದನೆಯನ್ನು ಅದೇಗೆ ತದೇಕ ಚಿತ್ತರಾಗಿ ಕೇಳುತ್ತಿರುವವರು ನೋಡೋಣ. ಸಮಯವು ಸೊರೆತರೆ ಇವರು ಎಂತಹ ದ್ರೋಹ ಚಿಂತನೆಗೆ ಎದುರುವವರಲ್ಲ. ಈ ಮುರಾರಿ ನಮಗೆ ವಿರೋಧ. ಈ ಸ್ಥಳದಲ್ಲಿ ನಾವು ಒಂದು ಕ್ಷಣವೂ ನಿಲ್ಲಲಾಗದು. ನಡೆ ಅಣ್ಣ. ಸರಿಯಾಗಿ ಹೇಳಿದೆ ಪ್ರಿಯ ಸೋದರ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ಅಡೇ ಸೋದರ,